ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಾವು ಪರಿವಾರದಲ್ಲಿದ್ದೇವೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ಹಲವಾರು ಜನರ ಜೊತೆಗೆ ದಿನನಿತ್ಯ ಕೆಲಸ ಮಾಡ್ತೇವೆ. ಆದ್ರೆ ಯಾವಾಗ್ಲೂ ಕೂಡ ಒಬ್ರು ಇನ್ನೊಬ್ರಂತೆ ಇರೋದಿಲ್ಲ ಅಲ್ವಾ? ಸೊ ಕೆಲವೊಂದ್ ಬಾರಿ ವಾದ ವಿವಾದಗಳಾಗ್ತವೆ, ಒಪಿನಿಯನ್ ಆಫ್ ಡಿಫರೆನ್ಸ್, ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಆಗಿರ್ತವೆ, ಭಿನ್ನ ಭಿನ್ನ ಆಗಿರ್ತವೆ. ಕೆಲವೊಂದ್ ಬಾರಿ ಏನಾಗುತ್ತೆ, ಜಗಳನೇ ಆಗ್ತಿರುತ್ತೆ ಅಲ್ವಾ? ಸೊ ಅವಾಗ ಏನ್ ಮಾಡ್ತೇವೆ ನಾವು? ಸೊ ಜಗಳ ಆದಾಗ ಅಥವಾ ಮನಸ್ತಾಪ ಆದಾಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ, ವಾದ ವಿವಾದ ಆದಾಗ ಏನ್ ಮಾಡ್ತೇವೆ? ಅವ್ರ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಡ್ತೇವೆ. ಆದ್ರೆ ಇದಕ್ಕೆ ಪರಿಹಾರ ಆ ಸಮಯದಲ್ಲಿ ಮೌನ ಅಲ್ಲ, ಆ ಸಮಯದಲ್ಲಿ ನಾವು ಮಾತಾಡ್ಬೇಕಾಗಿದೆ. ಅದು ಹೇಗೆ ಪರಿಹಾರ ನೀಡುತ್ತೆ ಮಾತಾಡೋದು ಅಂತ ಹೇಳ್ಬಿಟ್ಟು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣಂತೆ. ಸೊ ವಿಶ್ವಲೈಸ್ ಮಾಡಿ ಯೋಚಿಸಿ, ನಾವ್ ಯಾರ ಜೊತೆ ಆದ್ರೂ ತುಂಬಾ ವಾದ ವಿವಾದ ಆಯ್ತು ಅಥವಾ ಜಗಳ ಆಯ್ತು ಅಂತಂದ್ರೆ ಏನ್ ಮಾಡ್ತೇವೆ? ಸಾಮಾನ್ಯವಾಗಿ ಮನೇಲಿ ಇದ್ವಿ ಅಂತಂದ್ರೆ ನಮ್ ರೂಮ್ಗೆ ಹೋಗ್ಬಿಟ್ಟು ನಾವು ಬಾಗಿಲು ಹಾಕೊಳ್ತೇವೆ, ಅವ್ರ ರೂಮ್ಗೆ ಹೋಗ್ಬಿಟ್ಟು ಅವ್ರು ಬಾಗಿಲು ಹಾಕ್ಬಿಡ್ತಾರೆ ಅಲ್ವಾ? ಇಲ್ಲ ಅಂತಂದ್ರೆ ಮೊಬೈಲ್ ಆದ್ರೂ ತೆಗೆದುಕೊಂಡು ಏನು ಸೋಷಿಯಲ್ ಮೀಡಿಯಾ ಆದ್ರೂ ನೋಡ್ತೀವಿ, ಅಥವಾ ಇನ್ನೊಂದು ಏನಾದ್ರು ಸೀರಿಯಲ್, ಮೂವಿನೋ, ಯೂಟ್ಯೂಬ್ ಯಾವ್ದಾದ್ರು ಎಪಿಸೋಡ್ ನೋಡ್ತಾ ಇರ್ತೀವಿ, ಅಥವಾ ಟಿವಿ ಆದ್ರೂ ಆನ್ ಮಾಡಿ ಕುಳಿತುಕೊಳ್ತೀವಿ, ಅಥವಾ ಕೆಲಸ ಮಾಡೋದಿದ್ರೆ ಲ್ಯಾಪ್ಟಾಪ್ ಆನ್ ಮಾಡ್ಬಿಟ್ಟು ಕೆಲಸ ಮಾಡ್ತಾ ಕುತ್ಕೊಳ್ತೀವಿ, ಅಥವಾ ಹೊರಗಡೆ ಹೋಗ್ಬಿಡ್ತೀವಿ ಅಲ್ವಾ? ಅಂತಂದ್ರೆ ಏನಕ್ಕೆ ಆ ರೀತಿ ಮಾಡ್ತೇವೆ? ಯಾಕಂತಂದ್ರೆ ಇವ್ರು ಎಷ್ಟು ಮಾತಾಡಿದ್ರೆ ಏನ್ ಪರಿಹಾರ ಇಲ್ಲ, ಇವ್ರಿಗೆ ಅರ್ಥ ಆಗ್ಲಿ, ಮಾತಾಡೋದೇ ಬೇಡ, ಇವ್ರ ಜೊತೆಗೆ ನಾನು ನನ್ ಬೆಲೆ ಏನು ಅಂತ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡ್ಬಿಡ್ತೀವಿ? ಮೌನವಾಗಿರ್ಬೇಕು, ಮಾತಾಡೋದ್ ಬೇಡ ಅಂತ ಡಿಸೈಡ್ ಮಾಡ್ತೀವಿ. ಆದ್ರೆ ಇಲ್ಲಿ ಆ ಸಮಯದಲ್ಲಿ ನಾವು ಮೌನವಾಗಿದ್ದೀವ? ನಿಜವಾಗ್ಲೂ ಮಾತಿನಿಂದ ಮೌನವಾಗಿದ್ದೇವೆ, ಆದ್ರೆ ಮನಸ್ಸಲ್ಲಿ ಮಾತಿನಿಂದ ಅನ್ಕೊಳ್ತಾ ಇದೀವಿ ಅವ್ರ ಜೊತೆ ಮಾತಾಡೋದೇ ಬೇಡ ಅಂತ ಹೇಳ್ಬಿಟ್ಟು. ಆದ್ರೆ ಮನಸ್ಸಲ್ಲಿ ಕೇವಲ ನಾವು ಎಲ್ಲಾ ಟೈಮು ಅವ್ರ ಜೊತೆನೆ ಮಾತಾಡ್ತಾ ಇರ್ತೇವೆ ಅಲ್ವಾ? ಇದೇ ರೀತಿ ಆಗುತ್ತಲ್ವಾ? ಸೊ ಜಗಳ ಆದ್ಮೇಲೆ ಏನಾಗುತ್ತೆ? ಅವ್ರ ಬಗ್ಗೆನೆ ಮನಸ್ಸಲ್ಲಿ ವಿಚಾರಗಳು ನಡೀತಿರ್ತವೆ. ಟಿವಿ ನೋಡ್ತಾ ಇದ್ವಿ, ಆದ್ರೂ ನಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ವಿಚಾರ ನಡೀತಿದೆ. ಅದು ಹೇಗೆ ಹಾಗೆ ಮಾತಾಡಿದ್ರು ಅವರು, ಅಷ್ಟು ಅರ್ಥ ಆಗೋದಿಲ್ವಾ? ನಾನು ಯಾವಾಗ್ಲೂ ಕೂಡ ಅವ್ರಿಗೆ ಹೆಲ್ಪ್ ಮಾಡಿದ್ದೇನೆ, ಇದು ಒಂದ್ ಸಣ್ಣ ಸಹಾಯ ಕೇಳಿದಕ್ಕೆ ಇಷ್ಟೊಂದು ಜೋರಾಗಿ ಮಾತಾಡ್ಬಿಟ್ರು ಅವರು, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಈ ರೀತಿ ಅವ್ರ ಬಗ್ಗೆ ಏನ್ ಮಾಡ್ತಾ ಇರ್ತೀವಿ? ಜಡ್ಜ್ ಮಾಡ್ತಾ ಇರ್ತೀವಿ, ಕ್ರಿಟಿಸೈಸ್ ಮಾಡ್ತಿರ್ತೀವಿ, ಬೇಜಾರ್ ಮಾಡ್ಕೊಳ್ತಿರ್ತೀವಿ, ಅಥವಾ ಅವ್ರು ಹೇಳಿದ ಮಾತುಗಳನ್ನ ನೆನ್ಪು ಮಾಡ್ಕೊಳ್ತಿರ್ತೀವಿ, ಅವ್ರ ಜೊತೆನೆ ಮನಸ್ಸಿಂದ ಮಾತಾಡ್ತಾ ಇರ್ತೀವಿ. ಸೊ ಆದ್ರಿಂದ ಯಾವುದೇ ವಾದ ವಿವಾದ, ಜಗಳ ಆದ್ಮೇಲೆ ಮೌನವಾಗಿರೋದು ಪರಿಹಾರ ಖಂಡಿತವಾಗ್ಲೂ ಅಲ್ಲ. ಮೌನ ಯಾವಾಗಿರ್ಬೇಕು ಗೊತ್ತಾ? ಯಾವಾರಾದ್ರೂ ತುಂಬಾ ಕೋಪ ಮಾಡ್ಕೊಂಡು ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಆ ಸಮಯದಲ್ಲಿ ನಾವು ನಮ್ಮ ಮಾತುಗಳನ್ನ ಹೇಳಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ, ಅವಾಗ ನಾವು ಮೌನವಾಗಿರ್ಬೇಕಾಗಿದೆ, ಶಾಂತವಾಗಿರ್ಬೇಕಾಗಿದೆ. ಯಾವಾಗ ಅವ್ರ ಕೋಪ ತಣ್ಣಗಾಗುತ್ತಲ್ವಾ, ಅವ್ರು ಸಮಾಧಾನವಾಗಿರ್ತಾರಲ್ವಾ, ಅವಾಗ ಏನಿದೆ ವಿಷಯ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾವು ನಿಧಾನವಾಗಿ ಶಾಂತವಾಗಿ ಮಾತನಾಡ್ಬೇಕಾಗಿದೆ. ಆದ್ರೆ ಜಗಳ ಆದ್ಮೇಲೆ ಶಾಂತವಾಗಿರ್ತೇವೆ, ಮೌನವಾಗಿರ್ತೇವೆ, ಮಾತಾಡೋದೇ ಬೇಡ ಅಂದ್ಕೊಳ್ತೀವಲ್ವಾ ಎಷ್ಟೋ ಬಾರಿ. ಸೊ ಇದು ಸಮಸ್ಯೆಗೆ ಪರಿಹಾರವನ್ನ ನೀಡೋದಿಲ್ಲ, ಸಮಸ್ಯೆಯನ್ನ ಇನ್ನೂ ಜಾಸ್ತಿನೇ ಮಾಡುತ್ತೆ. ನಮ್ಮೆಲ್ಲರದ್ದು ಕೂಡ ಅನುಭವ ಇದೆ ಅಲ್ವಾ? ಸೊ ಎಷ್ಟೋ ಬಾರಿ ನಾವು ಜಗಳ ಮಾಡ್ಬಿಟ್ಟು ಏನ್ ಮಾಡಿರ್ತೇವೆ? ಮಾತು ಬಿಟ್ಟಿರ್ತೇವೆ. ಒಂದಿನ, ಒಂದ್ ವಾರ, ಅಥವಾ 2 ವಾರ, 1 ತಿಂಗಳು, ಅಥವಾ ಕೆಲವೊಂದ್ ಬಾರಿ ವರ್ಷಾನ್ಗಟ್ಲೆ ಮಾತೇ ಆಡೋದಿಲ್ಲ ಅಲ್ವಾ? ಯಾಕೆ ಅಂತಂದ್ರೆ, ಯಾಕಂದ್ರೆ ಅವ್ರು ತಪ್ಪು ಮಾಡಿದಾರೆ, ಬಂದ್ಬಿಟ್ಟು ಕ್ಷಮೆ ಕೇಳಿ, ನಾನ್ ಯಾಕೆ ಮಾತಾಡ್ಲಿ, ಅವ್ರಿಗೆ ಅರ್ಥ ಆಗ್ಲಿ, ಅವ್ರ ತಪ್ಪಿಂದು ಅರಿವು ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೇವೆ? ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತೇವೆ. ಆದ್ರೆ ಸೊ ಇಲ್ಲಿ ಯಾಕೆ ಇದ್ರ ಬಗ್ಗೆ, ಈ ವಿಷಯದ ಬಗ್ಗೆ ಇವತ್ತು ತಿಳಿದುಕೊಳ್ಬೇಕಾಗಿದೆ ಅಂತಂದ್ರೆ, ಸೊ ಜಗಳ ಆದ್ಮೇಲೆ ನಾವು ಯಾವಾಗ್ಲೂ ಕೂಡ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೇವೆ. ಮತ್ತೆ ಯಾವ ರೀತಿ ಇರುತ್ತೆ ನಮ್ಮ ಆಲೋಚನೆಗಳು? ಮೋಸ್ಟ್ ಆಫ್ ದ ಟೈಮ್ ನೆಗೆಟಿವ್ ಆಗಿ ಯೋಚನೆ ಮಾಡ್ತೇವೆ, ಜಡ್ಜ್ಮೆಂಟಲ್ ಆಗಿ ಯೋಚನೆ ಮಾಡ್ತೇವೆ, ಕ್ರಿಟಿಸೈಸ್ ಮಾಡ್ತಾನೆ ಯೋಚನೆ ಮಾಡ್ತೀವಿ ಅಲ್ವಾ? ಇದರಿಂದ ನಮ್ಮ ಮನಸ್ಸಿನ ಶಾಂತಿ ದೂರ ಆಗುತ್ತೆ, ಖುಷಿ ದೂರ ಆಗುತ್ತೆ, ನಮ್ಮ ಆಂತರಿಕ ಶಕ್ತಿ ಏನಾಗ್ತಿರುತ್ತೆ? ನಷ್ಟ ಆಗ್ತಾ ಇರುತ್ತೆ. ಮತ್ತು ಅವ್ರ ಬಗ್ಗೆ ನಾವ್ ಏನ್ ಮಾಡ್ತಾ ಇದ್ದೇವೆ? ನೆಗೆಟಿವ್ ಆಗಿ ವಿಚಾರ ಮಾಡ್ತಿರೋದ್ರಿಂದ ಆ ನಕಾರಾತ್ಮಕವಾದ ಕಂಪನಗಳು ಅವರನ್ನು ಹೋಗಿ ತಲುಪ್ತಾ ಇದಾವೆ. ಅವ್ರ ಮನಸ್ಸಲ್ಲಿ ಕೂಡ ಅದೇ ರೀತಿಯ ನೆಗೆಟಿವ್ ವಿಚಾರಗಳು ಏನಾಗ್ತಾ ಇದಾವೆ ನಮ್ಮ ಪ್ರತಿ. ಸೊ ಅವರು ಕೂಡ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ವಾ? ಅವರು ಕೂಡ ನಮ್ಮ ಬಗ್ಗೆ ಕೋಪ ಮಾಡ್ಕೊಳ್ತಾರೆ, ಈರ್ಷೆಯಿಂದ ಯೋಚನೆ ಮಾಡ್ತಾರೆ, ಅಥವಾ ಕೋಪದಿಂದ ವಿಚಾರ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ? ನಮ್ಮ ಸಂಬಂಧ ಏನಿದೆ ಅಲ್ವಾ, ಈ ನಮ್ಮ ನೆಗೆಟಿವ್ ವಿಚಾರಗಳ ಈ ಚಕ್ರದಲ್ಲಿ ಏನಾಗುತ್ತೆ? ನಮ್ಮ ಎನರ್ಜಿನೂ ಕಡಿಮೆ ಆಗ್ತಿರುತ್ತೆ, ಅವ್ರ ಎನರ್ಜಿನೂ ಕಡಿಮೆ ಆಗ್ತಿರುತ್ತೆ, ಮತ್ತು ನಮ್ಮ ಸಂಬಂಧನೂ ಕೂಡ ದುರ್ಬಲ ಆಗ್ತಾನೆ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಸಂಬಂಧಗಳ ತಳಪಾಯ ಏನಿದೆ ಅಲ್ವಾ, ಫೌಂಡೇಶನ್ ಏನಿದೆ ಅಲ್ವಾ, ನಾವು ಅವ್ರ ಬಗ್ಗೆ ಯಾವ ರೀತಿ ಆಲೋಚನೆ ಮಾಡ್ತೇವೆ ಅನ್ನೋದ್ರ ಮೇಲೆ ನಮ್ಮ ಸಂಬಂಧಗಳಿದ್ದಾವೆ. ನಾವು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಕ್ರಿಟಿಸೈಸ್ ಮಾಡ್ತಾ, ಜಡ್ಜ್ಮೆಂಟಲ್ ಆಗಿ ವಿಚಾರ ಮಾಡ್ತಾ ಇದ್ವಿ ಅಂತಂದ್ರೆ, ಅವಾಗ ಏನಾಗುತ್ತೆ? ನಾವು ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಿರ್ತೀವಿ, ಅವರನ್ನ ರಿಜೆಕ್ಟ್ ಮಾಡ್ತಿರ್ತೇವೆ. ಸೊ ಅವರ ಅಸ್ತಿತ್ವವನ್ನ ನಾವು ಪ್ರಶ್ನೆ ಕೇಳ್ತಾ ಇರ್ತೀವಿ ನಮ್ಮ ಮನಸ್ಸಿನಿಂದ. ಇದರಿಂದ ಏನಾಗ್ತಿರುತ್ತೆ? ನಮ್ಮ ಸಂಬಂಧಗಳು ದುರ್ಬಲ ಆಗ್ತಾನೆ ಇರ್ತವೆ. ಸೊ ಅದಕ್ಕೋಸ್ಕರ ನಮ್ಗೆ ಪರಿವಾರದಲ್ಲಿದ್ದೀವಿ ಅಥವಾ ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ, ಪರಿವಾರದಲ್ಲಿದ್ರೆ ಏನಾಗುತ್ತೆ ಇದರಿಂದ? ಸೊ ಉದಾಹರಣೆಗೆ ಪತಿ ಪತ್ನಿ ಇಬ್ರು ಯಾವ್ದೋ ಒಂದು ವಿಷಯಕ್ಕೆ ಜಗಳ ಮಾಡಿದ್ರು, ವಾದ ವಿವಾದ ಆಯ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತಂದ್ರೆ, ಇಬ್ರು ಮಾತಾಡ್ತಾ ಇಲ್ಲ. ಇವಾಗ ಮನೇಲಿ ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ ಅಂತಂದ್ರೆ, ಮಕ್ಕಳು ಇದನ್ನ ನೋಡ್ಬಿಟ್ಟು ಕಲಿತಾ ಇರ್ತಾರಲ್ವಾ? ಸೊ ಅವ್ರು ಏನ್ ಕಲಿತಾರೆ? ಸೊ ಮೊದಲನೇದಾಗಿ ಅವ್ರು ಭಯ ಪಡ್ತಾರೆ. ಇಬ್ರು ಅಪ್ಪ ಅಮ್ಮ ಮಾತಾಡ್ತಾ ಇಲ್ಲ, ಏನಾದ್ರು ಕೇಳ್ಬೇಕಾದ್ರೆ ಎಲ್ಲಿ ಜೋರಾಗಿ ಕಿರ್ಚಾಡ್ಬಿಡ್ತಾರೇನೋ ಅಂತ ಅದರಿಂದ ಭಯ ಪಡ್ತಿರ್ತಾರೆ ನಮ್ ಜೊತೆ ಮಾತಾಡ್ಲಿಕ್ಕೆ. ಎರಡನೇದಾಗಿ ಅವರು ಇದನ್ನ ಕಲಿತಾರೆ. ಸೊ ಏನಾದ್ರೂ ಯಾರಾದ್ರೂ ನಾವು ಹೇಳಿದ್ದನ್ನ ಕೇಳಲಿಲ್ಲ, ಅಥವಾ ಯಾರ ಜೊತೆ ಆದ್ರೂ ಜಗಳ ಆದ್ರೆ ಅವ್ರ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು.
ಹೊರಗಡೆ ಅವ್ರ ಜೊತೆ ಅಷ್ಟೇ ಅಲ್ಲ, ದೊಡ್ಡವರಾದ್ಮೇಲೆ ನಮ್ ಜೊತೆನೆ ಅವ್ರು ಉಪಯೋಗ ಮಾಡ್ತಾರೆ. ಅವ್ರೇನೋ ಕೇಳ್ತಾರೆ, ನಾವ್ ಇಲ್ಲ ಅಂತ ಹೇಳ್ತೀವಿ, ಅದಕ್ಕೆ ಅವರು ನಮ್ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಈ ತರ ಆಗ್ತಿರುತ್ತಲ್ವಾ? ಅಂದ್ರೆ ಇದು ಎಲ್ಲಿಂದ ಕಲಿತ್ರು? ಅವರು ನಮ್ಮಿಂದಾನೇ ನೋಡ್ಬಿಟ್ಟು ಕಲಿತ್ರು. ಸೊ ಮಕ್ಕಳ ಮೇಲೆ ಈ ರೀತಿ ಪರಿಣಾಮ ಬೀರ್ತಿರುತ್ತೆ. ಮನೇಲಿ ಹಿರಿಯರಿದ್ದಾರೆ, ದೊಡ್ಡವರಿದ್ದಾರೆ ಅಂದ್ರೆ ನಾವ್ ಈ ತರ ಯಾವಾಗ್ಲೂ ಏನು ಜಗಳ ಮಾಡ್ತಾ ಮಾತಾಡದೆ ಇರೋದು, ಅಪ್ಸೆಟ್ ಆಗಿರೋದು, ಮುಖ ಈ ಕಡೆ ತಿರುಕೊಂಡಿರೋದು ಅಂತಂದ್ರೆ ಮನೇಲಿ ಇದ್ರಿಗೂ ಕೂಡ ಏನ್ ನೆಮ್ಮದಿ ಇರುತ್ತೆ, ಅವ್ರಿಗೂ ಕೂಡ ಬೇಸರ ಆಗ್ತಿರುತ್ತಲ್ವಾ? ಯಾಕೆ ಇವ್ರು ಒಟ್ಟಿಗೆ ಇದ್ರು ಕೂಡ ಯಾಕೆ ಈ ರೀತಿ ಜಗಳ ಮಾಡ್ಕೊತಿರ್ತಾರೆ, ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಒಬ್ರು ಇನ್ನೊಬ್ರನ್ನ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಬೇಸರ ಆಗ್ತಿರುತ್ತಲ್ವಾ? ಮತ್ತು ಮನೆಯ ವಾತಾವರಣ ಹೇಗಿರುತ್ತೆ ಆ ಸಂದರ್ಭದಲ್ಲಿ? ನಾವು ಸರಿಯಾಗಿ ಒಟ್ಟಿಗೆ ಕೂತ್ಕೊಳ್ಳೋದಿಲ್ಲ, ಒಟ್ಟಿಗೆ ಸರಿಯಾಗಿ ಕೂತ್ಕೊಂಡು ಊಟನೂ ಮಾಡೋದಿಲ್ಲ ಅಲ್ವಾ? ವಾತಾವರಣನೂ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಅದರಿಂದ ಮನೆ ಮೇಲೆ ಈ ರೀತಿ ಪರಿಣಾಮ ಬೀರುತ್ತೆ. ಅಥವಾ ಈ ಜಗಳ ಅಥವಾ ವಾದ ವಿವಾದ ಏನಾದ್ರು ನಾವು ಕೆಲಸ ಮಾಡೋ ಸಹೋದ್ಯೋಗಿ ಜೊತೆಗೆ ಆಗಿತ್ತು ಅಂತಂದ್ರೆ ಅಲ್ಲೇನ್ ಪ್ರಭಾವ ಬೀರುತ್ತೆ? ಸೊ ಕೆಲಸ ಮಾಡ್ಬೇಕಂದ್ರೆ ಒಬ್ರು ಇನ್ನೊಬ್ರ ಜೊತೆ ನಾವು ಮಾತನಾಡ್ಲೇಬೇಕು, ಕೇಳಲೇಬೇಕು. ಒಬ್ರು ಒಂದ್ ಕೆಲಸ ಮಾಡಿದ್ರೆ ಇನ್ನೊಬ್ರು ಇನ್ನೊಂದ್ ಕೆಲಸ ಮಾಡ್ಬೇಕಾಗತ್ತೆ ಅಲ್ವಾ? ಸೊ ಅವಾಗ ಏನಾಗುತ್ತೆ, ನಾವು ಅವ್ರ ಜೊತೆ ಮಾತನಾಡೋದೇ ಬಿಟ್ಬಿಟ್ವಿ ಅಂತಂದ್ರೆ, ಯಾವಾಗ್ಲೂ ಇನ್ನೊಬ್ರ ಮೂಲಕನೇ ಮಾತನಾಡ್ತಿದ್ವಿ ಅಂತಂದ್ರೆ ಎಷ್ಟೋ ಬಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇದರಿಂದ ನಮ್ ಕೆಲ್ಸದ ಮೇಲೆ ಕೂಡ ಏನಾಗುತ್ತೆ, ಪ್ರಭಾವ ಬೀರುತ್ತೆ ಅಲ್ವಾ? ಅಥವಾ ಮಧ್ಯದಲ್ಲಿದ್ದವ್ರು ಸರಿಯಾಗಿ ನಮ್ಗೆ ಇನ್ಫಾರ್ಮೇಶನ್ ಹೇಳ್ದೇ ಇರ್ಬೋದು. ಸೊ ಅವಾಗ್ಲೂ ಕೂಡ ಏನಾಗುತ್ತೆ, ಕೆಲ್ಸದ ಮೇಲೆ ಇದು ಇಫೆಕ್ಟ್ ಆಗುತ್ತೆ. ಸೊ ಆದ್ರಿಂದ ಏನ್ ಮಾಡ್ಬೇಕಾಗಿದೆ, ಯಾವಾಗ್ಲೇ ವಾದ ವಿವಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾವು ಸ್ವಲ್ಪ ಜಗಳ ಮಾಡಿದ್ವಿ ಅಂತಂದ್ರೆ ಆ ಸಮಯದಲ್ಲಿ ನಾವು ಮೊದಲು ಮಾತಾಡ್ಬಿಟ್ಟು ಅದನ್ನ ಬಗೆಹರಿಸ್ಕೊಳ್ಬೇಕಾಗಿದೆ. ಮೌನ ಅಂತೂ ಖಂಡಿತವಾಗ್ಲೂ ಇಲ್ಲಿ ಪರಿಹಾರ ಅಲ್ವೇ ಅಲ್ಲ. ಹೇಳ್ತಾರೆ ಮೌನ ಬಂಗಾರ, ಮಾತು ಬೆಳ್ಳಿ ಅಂತಂದ್ರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಜಗಳ ಆದ್ಮೇಲೆ ಮೌನವಾಗಿ ನಾವು ಖಂಡಿತವಾಗ್ಲೂ ಇರೋದಿಲ್ಲ. ಯಾಕಂದ್ರೆ ನಿರಂತರವಾಗಿ ಆಲೋಚನೆಗಳು ನಡೀತಾ ಇದೆ. ಹೊರಗಡೆ ಮೌನ ಇದೀವಿ ಅಷ್ಟೇ, ಆದ್ರೆ ಆಂತರಿಕವಾಗಿ ಒಳಗಡೆ ಮೌನವಾಗಿಲ್ವಲ್ಲ. ಸೊ ಮೌನ ಅಂದ್ರೇನು? ಒಳಗಡೆನೂ ನಾವು ಶಾಂತವಾಗಿದ್ದೇವೆ, ಸಕಾರಾತ್ಮಕವಾದ ಆಲೋಚನೆಗಳಿಂದ ಇದ್ದೇವೆ, ಹೊರಗಡೆನೂ ಮೌನವಾಗಿದ್ದೇವೆ ಅಂತಂದ್ರೆ ಅದು ನಿಜವಾದ ಮೌನ. ಅದರಿಂದ ಆತ್ಮನ ಶಕ್ತಿ ಏನಾಗ್ತಿರುತ್ತೆ, ಜಮಾ ಆಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ ಅಲ್ವಾ? ಆದ್ರೆ ಒಳಗಡೆ ಇಷ್ಟೊಂದು ಆಲೋಚನೆ, ಓವರ್ ಥಿಂಕಿಂಗ್ ನಡೀತಾ ಇದೆ, ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದೇವೆ, ವ್ಯರ್ಥವಾಗಿ ನಡೀತಾ ಇದೆ, ಜಡ್ಜ್ ಮಾಡ್ತಾ ಇದೀವಿ ಅಂತಂದ್ರೆ ಇದರಿಂದ ಯಾವ ಶಕ್ತಿನೂ ಜಮಾ ಆಗ್ತಿಲ್ಲ. ನಮ್ಮ ಆಂತರಿಕ ಶಕ್ತಿಗಳು ನಷ್ಟನೇ ಆಗ್ತವೆ. ಇದರಿಂದ ಯಾವುದೇ ಲಾಭ ಯಾರಿಗೂ ಕೂಡ ಇಲ್ಲ. ಸೊ ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಮೌನವನ್ನ ಅನುಸರಣೆ ಮಾಡೋದನ್ನ ಬಿಟ್ಟು ಮಾತನಾಡ್ಬೇಕಾಗಿದೆ. ಆದ್ರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನ್ ಬರುತ್ತಂದ್ರೆ, ಯಾರು ಮೊದಲು ಮಾತಾಡೋದು ಅಂತ ಹೇಳ್ಬಿಟ್ಟು. ತಪ್ಪು ಅವ್ರು ಮಾಡಿದಾರೆ ಅಂತಂದ್ರೆ ಅವ್ರು ಬಂದ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟು ಮೊದ್ಲು ಅವ್ರು ಮಾತಾಡ್ಬೇಕಲ್ವಾ? ನಾನ್ ಯಾಕೆ ಮಾತಾಡ್ಲಿ ಇಲ್ಲಿ? ಈ ರೀತಿ ಪ್ರಶ್ನೆ ಬರುತ್ತೆ. ನಾವ್ ಯಾಕೆ ಮಾತಾಡ್ಲಿ ಅಂತ ಈ ಪ್ರಶ್ನೆ ಬಂದಾಗ ನಮ್ಮ ಮನಸ್ಸಿಗೆ ನಾವು ಖಂಡಿತವಾಗ್ಲೂ ಉತ್ತರವನ್ನ ಹೇಳ್ಬೇಕಾಗಿದೆ. ಯಾಕೆ ಅಂತಂದ್ರೆ ನನ್ಗೆ ಈ ವಾದ ವಿವಾದ, ಈ ಜಗಳಕ್ಕಿಂತ ನಮ್ಮ ಸಂಬಂಧ ಬಹಳ ಮುಖ್ಯ ಆಗಿದೆ. ಅದಕ್ಕೋಸ್ಕರ ನಾನು ಹೋಗಿವಾಗ ಮಾತಾಡ್ಬೇಕಾಗಿದೆ. ನಾನು ಹೋಗಿ ಮೊದಲು ಮಾತಾಡೋದ್ರಿಂದ ನಾನು ಇಲ್ಲಿ ನನ್ನ ಆತ್ಮ ಗೌರವನ್ನ ಬಿಟ್ಕೊಡ್ತಾ ಇಲ್ಲ, ಅಥವಾ ಅವ್ರು ಮಾಡಿರುವಂತಹ ತಪ್ಪನ್ನ ನಾನು ಇಲ್ಲಿ ಸ್ವೀಕಾರ ಮಾಡ್ತಾ ಇಲ್ಲ. ನಾನು ಹೋಗಿ ಮಾತಾಡ್ಬೇಕು ಅಂತ ನಿರ್ಣಯ ಮಾಡಿದ್ದು ಏನಕ್ಕೋಸ್ಕರ? ಒಂದು ಒಳ್ಳೆಯ ಭಾವನೆಗೋಸ್ಕರ. ಈ ಏನೆಲ್ಲ ವಾದ ವಿವಾದ ಜಗಳ ಇದೆಯಲ್ವಾ, ಭಿನ್ನಾಭಿಪ್ರಾಯಗಳಿದಾವಲ್ವಾ, ಇದೆಲ್ಲದಕ್ಕಿಂತನೂ ನಮ್ಮ ಸಂಬಂಧ ಇಂಪಾರ್ಟೆಂಟ್ ಆಗಿದೆ. ನಾವ್ ಇದನ್ನ ಕುಳಿತುಕೊಂಡು ಬಗೆಹರಿಸ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿದ್ದೇನೆ, ಆತ್ಮ ಗೌರವದಲ್ಲಿದ್ದೇನೆ, ಮತ್ತು ಒಂದು ಒಳ್ಳೆ ಉದ್ದೇಶದಿಂದ ಹೋಗ್ಬಿಟ್ಟು ನಾನು ಮಾತನಾಡ್ತಾ ಇದ್ದೇನೆ. ನಮ್ಮ ಸಂಬಂಧದಲ್ಲಿ ನಾನು ಒಂದು ಒಳ್ಳೆ ಉದ್ದೇಶಕ್ಕಾಗಿ ನಾನು ಬಾಗ್ತಾ ಇದ್ದೇನೆ ಅಂತಂದ್ರೆ, ಸೊ ಇದರಿಂದ ಏನ್ ಅರ್ಥ ಆಗುತ್ತೆ? ನಾನು ನನ್ನ ಅಹಂಗಿಂತ ಸಂಬಂಧಕ್ಕೆ ಬೆಲೆ ಜಾಸ್ತಿ ಕೊಡ್ತಾ ಇದ್ದೀನಿ ಅಂತ ಅರ್ಥ ಅಲ್ವಾ? ಮತ್ತು ಯಾಕೆ ಬಾಗ್ತಾ ಇದ್ದೇನೆ ಇಲ್ಲಿ? ಯಾಕಂದ್ರೆ ಭಾವನಾತ್ಮಕವಾಗಿ ನಾನು ಶಕ್ತಿಶಾಲಿಯಾಗಿರ್ಬೇಕಾಗಿದೆ. ನೋಡಿ, ಒಂದು ದೊಡ್ಡ ಮರ ಇದೆ, ಎತ್ತರವಾಗಿ ಬೆಳೆದಿದೆ ಅಂತಂದ್ರೆ ಬಿರುಗಾಳಿ ಬಂದಾಗ ಅದು ಬಾಗ್ಲಿಲ್ಲ ಅಂತಂದ್ರೆ ಮುರಿದು ಹೋಗ್ಬಿಡುತ್ತೆ, ಇಲ್ವಾ ಬುಡ ಸಮೇತವಾಗಿ ಕಿತ್ತು ಬಿದ್ದ್ಬಿಡುತ್ತೆ ಅಲ್ವಾ? ಸೊ ಅದೇ ಒಂದು ಹುಲ್ಲು ಇದೆ ಅಂತಂದ್ರೆ ಗಾಳಿ ಬೀಸಿದಾಗ ಅದೇನ್ ಮಾಡುತ್ತೆ? ಬಾಗ್ ಬಿಡುತ್ತೆ. ಆಮೇಲೆ ಆ ಗಾಳಿ ಹೋದ್ಮೇಲೆ ಮತ್ತೆ ನೇರವಾಗಿ ನಿಂತ್ಕೊಳ್ಳುತ್ತೆ ಅಲ್ವಾ? ನಾವೆಲ್ಲ ನೋಡಿದೀವಿ ಇದನ್ನ, ಅನುಭವ ಕೂಡ ಇದೆ. ಹಾಗೆ ಜೀವನದಲ್ಲಿ ಪರಿಸ್ಥಿತಿಗಳು, ಮಾತುಗಳು, ವಾದ ವಿವಾದಗಳು, ಭಿನ್ನಾಭಿಪ್ರಾಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲಾನು ಕೂಡ ಬರ್ತವೆ. ಯಾವ್ದು ಕೂಡ ಅಲ್ಲೇ ನಿಂತ್ಕೊಂಡ್ಬಿಡೋದಿಲ್ಲ, ಎಲ್ಲ ಬರುತ್ತೆ ಹೋಗುತ್ತೆ ಅಲ್ವಾ? ಇವುಗಳೆಲ್ಲ ಬಂದಾಗ ನಮ್ಮ ಸಂಬಂಧ ಹಾಳಾಗಿ ಹೋಗ್ಬಾರ್ದು, ನಮ್ಮ ಸಂಬಂಧ ಮುರಿದು ಬಿಟ್ಟು ಹೋಗ್ಬಾರ್ದು. ಹೇಗೆ ಆ ಮರ ಬಿದ್ದು ಹೋಗ್ಬಿಡುತ್ತಲ್ವಾ, ಹಂಗೆ ಇಲ್ಲಿ ಒಂದ್ ಯಾವ್ದೋ ವಾದ ವಿವಾದ, ಭಿನ್ನಾಭಿಪ್ರಾಯ ಬಂದಾಗ ನಮ್ಮ ಸಂಬಂಧಗಳೇ ಬಿರುಕು ಉಂಟಾಗಿ ಸಂಬಂಧಗಳೇ ಮುರಿದು ಬೀಳಬಾರ್ದು. ಅದಕ್ಕೋಸ್ಕರ ಏನಾಗ್ಬೇಕಾಗಿದೆ? ನಾನ್ ಮೊದಲು ಮಾತನಾಡುವಂತಹ ನಿರ್ಣಯವನ್ನ ತೆಗೆದುಕೊಂಡಿದ್ದೇನೆ. ನನ್ನ ಆತ್ಮ ಗೌರವದಲ್ಲಿ ಇದ್ದುಬಿಟ್ಟು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ನನ್ನ ಅಹಮ್ಮನ್ನ ನಾನು ಪಕ್ಕಕ್ಕೆ ಇಟ್ಬಿಟ್ಟು ಸೊ ಏನ್ ಮಾಡ್ತಾ ಇದ್ದೀನಿ? ನಾನು ಮಾತನಾಡ್ತಾ ಇದ್ದೀನಿ. ಇದರ ಅರ್ಥ ಅವ್ರು ಮಾಡಿರೋ ತಪ್ಪನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ, ಒಪ್ಕೊಳ್ತಾ ಇದ್ದೀನಿ ಅಂತ ಖಂಡಿತವಾಗ್ಲೂ ಅಲ್ಲ. ಸೊ ಅದಕ್ಕೋಸ್ಕರ ಸೊ ಯಾವಾಗ್ಲೂ ಕೂಡ ಯಾವುದೇ ಒಂದು ಭಿನ್ನಾಭಿಪ್ರಾಯ ಆಯ್ತು ಅಂತಂದ್ರೆ ನಾವೇ ಮೊದಲು ಹೋಗ್ಬಿಟ್ಟು ಮಾತನಾಡೋಣಂತೆ. ಬನ್ನಿ ಶಾಂತವಾಗಿ ಕುಳಿತುಕೊಂಡು ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣಂತೆ. ಅಥವಾ ಕ್ಯಾಶುವಲ್ ಆಗಿ ಊಟ ಮಾಡ್ಲಿಕ್ಕೂ ನಾವು ಒಟ್ಟಿಗೆ ಕುತ್ಕೊಳ್ಳಲ್ಲ ಅಲ್ವಾ, ಅವಾಗ ಕ್ಯಾಶುವಲ್ ಆಗಿ ಹೋಗ್ಬಿಟ್ಟು ಬನ್ನಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಮಾತು ಸ್ಟಾರ್ಟ್ ಮಾಡೋದ್ರಿಂದ ಕೂಡ ಏನಾಗ್ಬೋದಾಗಿದೆ, ಕಂಟಿನ್ಯೂ ಮಾಡ್ತಾ ನಮ್ಮ ಯಾವ ಮಾತಿಗೆ ವಾದ ವಿವಾದ ಭಿನ್ನಾಭಿಪ್ರಾಯ ಆಗಿತ್ತಲ್ವಾ ಅದನ್ನ ಸರಿಪಡಿಸ್ಕೊಳ್ಬೇಕಾಗಿದೆ. ಸೊ ಇಲ್ಲ ಅಂತಂದ್ರೆ ಅವ್ರ ಬಗ್ಗೆ ಏನಾಗುತ್ತೆ ಗೊತ್ತಾ? ಇನ್ನೊಂದು, ಸೊ ನಾವು ಈ ರೀತಿ ಮೌನವಾಗಿರ್ತೀವಲ್ಲ, ಹಿಂದಿನ ಎಲ್ಲಾ ಘಟನೆಗಳು ನೆನ್ಪು ಬರ್ಲಿಕ್ಕೆ ಶುರು ಆಗ್ಬಿಡ್ತವೆ.
ಅವ್ರು ಅವಾಗ್ಲೂ ಹಾಗೆ ಮಾಡಿದ್ರು, ಅವಾಗ್ಲೂ ನಾನು ಸುಮ್ಮನೆ ಇದ್ದೆ, ಸೊ ಇವಾಗ್ಲೂ ಹಿಂಗೆ ಮಾಡ್ತಾ ಇದ್ರೆ ಭವಿಷ್ಯದಲ್ಲಿ ಹಾಗೆ ಮಾಡ್ತಾರೆ ಅವರು, ಯಾವಾಗ್ಲೂ ನನ್ನ ಜೊತೆ ಈ ರೀತಿನೇ ವರ್ತಿಸಿದಾರೆ, ಯಾವತ್ತೂ ಬೆಲೆನೇ ಕೊಟ್ಟಿಲ್ಲ, ಗೌರವನೇ ಕೊಟ್ಟಿಲ್ಲ, ನನ್ನ ಅಭಿಪ್ರಾಯಕ್ಕೆ ಯಾವ್ದು ಬೆಲೆನೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟೊಂದೆಲ್ಲ ಮಾಡಿದ್ರು ನನ್ಗೇನ್ ಗೌರವ ಸಿಕ್ತು, ನನ್ಗೇನ್ ಬೆಲೆ ಸಿಕ್ತು. ಈ ರೀತಿ ಹಿಂದಿನ ಎಲ್ಲಾ ಘಟನೆಗಳನ್ನ ನೆನಪು ಮಾಡ್ತಾ ವರ್ತಮಾನದ ಖುಷಿಯನ್ನ, ಶಾಂತಿಯನ್ನ ನಾವು ಹಾಳು ಮಾಡ್ಕೊಳ್ತೇವೆ. ಹಿಂದಿನ ಎಲ್ಲಾ ರೆಫರೆನ್ಸ್ ತಗೋತಾ ವರ್ತಮಾನದಲ್ಲಿ ಕೂಡ ಏನ್ ಮಾಡ್ತೀವಿ, ನಾವು ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಯಾವ ಸಮಸ್ಯೆ, ಯಾವ ಮಾತಿನ ಭಿನ್ನಾಭಿಪ್ರಾಯ ಇದೆ ಅದನ್ನ ಅವಾಗ್ಲೇ ನಾವು ಕುಳಿತುಕೊಂಡು ಬಗೆಹರಿಸ್ಕೊಂಡ್ವಿ ಅಂತಂದ್ರೆ ವರ್ತಮಾನ ಜೀವನದಲ್ಲಿ ನಾವೇನು ಖುಷಿಯನ್ನ ಉಳಿಸ್ಕೊಳ್ಬಹುದಾಗಿದೆ, ಶಾಂತಿಯನ್ನ ಉಳಿಸ್ಕೊಳ್ಬಹುದಾಗಿದೆ, ನಮ್ಮ ಸಂಬಂಧವನ್ನು ಕೂಡ ನಾವು ಉಳಿಸ್ಕೊಳ್ಬಹುದಾಗಿದೆ. ಮತ್ತು ಎಷ್ಟೊಂದೆಲ್ಲ ದುಷ್ಪರಿಣಾಮ ಆಗ್ತಾ ಇತ್ತಲ್ವಾ, ಅದನ್ನು ಕೂಡ ನಾವು ಸರಿಪಡಿಸ್ಕೊಳ್ಬಹುದಾಗಿದೆ. ಇದೇ ರೀತಿ ನಾವು ಮೆಂಟಲಿ ಸಫರ್ ಆಗ್ತಾ ಹೋದ್ವಿ, ಮಾನಸಿಕವಾಗಿ ಇಷ್ಟೊಂದು ಆಲೋಚನೆಗಳನ್ನ ಮಾಡ್ತಾ ಒತ್ತಡದ ಅನುಭವ ಮಾಡಿದ್ವಿ, ಕಿರಿಕಿರಿಯ ಅನುಭವ ಮಾಡಿದ್ವಿ ಅಂತಂದ್ರೆ ಶರೀರದ ಆರೋಗ್ಯದ ಮೇಲೂ ಕೂಡ ಏನಾಗುತ್ತೆ, ಇದು ದುಷ್ಪರಿಣಾಮ ಅಂತೂ ಬೇರೆ ಬೀರುತ್ತಲ್ವಾ. ಸೊ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಕೂಡ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಕೆಲವೊಂದ್ ಬಾರಿ ಇದ್ರ ಪ್ರಭಾವ ಬಿದ್ದೇ ಬೀರುತ್ತಲ್ವಾ. ಸೊ ಅದಕ್ಕೋಸ್ಕರ ಸಂಬಂಧಗಳೇ ಇನ್ನು ಒಂದ್ ಪ್ರಶ್ನೆ ಏನ್ ಬರುತ್ತಂದ್ರೆ, ನಾನೇ ಹೋಗಿ ಕ್ಷಮೆ ಕೇಳಿದ್ರೆ, ಪದೇ ಪದೇ ನಾನೇ ಹೋಗಿ ಕ್ಷಮೆ ಕೇಳ್ತಾ ಇದೀವಿ ಅಂತಂದ್ರೆ ನಮ್ಮನ್ನ ದುರ್ಬಲರು ಅನ್ಕೊಂಡ್ಬಿಡ್ತಾರೆ ಅವರು, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗ್ಬಿಡುತ್ತಲ್ವಾ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ್ಲೂ ಕೂಡ ನಾವು ಇದನ್ನ ಏನ್ ನೆನ್ಪು ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ, ನಮ್ಮನ್ನ ನಾವು ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳಿಕ್ಕೆ ಎಲ್ಲಿ ಅವಕಾಶ ಕೊಡ್ತಾ ಇದೀವಿ. ನಾವೇನಿದೆ ಒಂದು ಉದ್ದೇಶದಿಂದ, ಒಂದು ಒಳ್ಳೆಯ ಅಭಿಪ್ರಾಯದಿಂದ ಆ ಸಮಸ್ಯೆಯನ್ನ ಪರಿಹರಿಸೋದಕ್ಕೋಸ್ಕರ ನಾವು ಮಾತಾಡ್ತಾ ಇದೀವಿ ಹೊರತು ಇಲ್ಲಿ ಯಾವ್ದನ್ನು ಕೂಡ ನಾವು ಒಪ್ಕೊಳ್ತಾ ಇಲ್ಲ, ಅಥವಾ ನಮ್ಮ ಆತ್ಮ ಗೌರವವನ್ನು ಕೂಡ ನಾವು ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ ಅಲ್ವಾ. ಸೊ ನಮ್ಮ ರಕ್ಷಣೆ ಅಂದ್ರೆ ನಮ್ಮ ಆತ್ಮ ಗೌರವದಲ್ಲಿ ಇದ್ಬಿಟ್ಟೆ ನಾವಿಲ್ಲಿ ಮಾತನಾಡ್ತಾ ಇದೀವಿ. ಮತ್ತು ಸೊ ಏನು ಪದೇ ಪದೇ ಈ ತರ ಆದ್ರೆ ನಾವೇ ಯಾಕೆ ಹೋಗ್ಬೇಕು ಅಂತಂದ್ರೆ, ಪದೇ ಪದೇ ಈ ರೀತಿ ಯಾಕೆ ಆಗುತ್ತೆ, ನಾವು ಸರಿಯಾಗಿ ಮಾತನಾಡಿದ್ವಿ ಅಥವಾ ಒಬ್ಬರ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳಿಕ್ ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಪದೇ ಪದೇ ಇಂಥ ಘಟನೆಗಳು ಘಟಿಸೋದೇ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಏನ್ ಮಾಡ್ಬೇಕಾಗಿದೆ, ಜಗಳ ಆದ್ರೆ ಮೊದಲನೇದಾಗಿ ಮೌನವಾಗಿ ಇರೋದ್ ಬೇಡ, ಮಾತನಾಡೋದನ್ನ ಬಿಡೋದ್ ಬೇಡ. ಸೊ ಎರಡನೇದಾಗಿ ನಾವೇ ಮೊದಲು ಹೋಗ್ಬಿಟ್ಟು ಮಾತನಾಡೋದಂತೆ. ಯಾಕೆಂದ್ರೆ ನಮ್ಗೆ ಈ ವಾದ ವಿವಾದ ಅಹಂಗಿಂತ ನಾನು ಅನ್ನೋದಕ್ಕಿಂತ ಏನು ಸಂಬಂಧ ಇಂಪಾರ್ಟೆಂಟ್ ಇದೆ. ಮತ್ತು ಈ ಸಮಸ್ಯೆನ ಎಷ್ಟು ಇದ್ರ ಬಗ್ಗೆ ಮಾತನಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ, ಪರಿಹಾರದ ಬಗ್ಗೆ ಮಾತನಾಡೋದ್ರಿಂದ ಏನಿದೆ ಸಮಸ್ಯೆ ದೂರ ಆಗುತ್ತೆ ಅಲ್ವಾ. ಈ ಉದ್ದೇಶಕ್ಕೋಸ್ಕರ ನಾವೇ ಹೋಗಿ ಮಾತನಾಡೋಣಂತೆ. ಖಂಡಿತವಾಗ್ಲು ಟ್ರೈ ಮಾಡ್ಬಿಟ್ಟು ನೋಡಿ, ಯಾವಾಗ್ಲಾದ್ರೂ ಯಾರ ಜೊತೆ ಆದ್ರೂ ಭಿನ್ನಾಭಿಪ್ರಾಯ ಬಂತು ಅಂತಂದ್ರೆ, ಸೊ ನಾವು ಆಲ್ಮೋಸ್ಟ್ ಭಿನ್ನಾಭಿಪ್ರಾಯ ಬರ್ದೇ ಇರುವಂಗೆ ಇರ್ತೇವೆ ಜೀವನದಲ್ಲಿ. ಆದ್ರೆ ಕೆಲವೊಂದ್ ಬಾರಿ ನಾವೆಲ್ಲರೂ ಯೂನಿಕ್ ಆಗಿದೀವಲ್ವಾ, ನಮ್ಮೆಲ್ಲರ ಸಂಸ್ಕಾರಗಳು, ದೃಷ್ಟಿಕೋನಗಳು, ಸ್ವಭಾವಗಳು ಭಿನ್ನ ಆಗಿದ್ದಾವೆ. ಒಂದು ವಿಷಯ ನನ್ಗೆ ಸರಿ ಅನ್ಸಿದ್ರೆ ಅದು ಇನ್ನೊಬ್ರಿಗೆ ಸರಿ ಅನ್ಸೋದಿಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ನಮ್ದು ಸರಿ ಅಂತ ನಾವ್ ಹೇಳ್ತೇವೆ, ಅವ್ರದ್ದು ಸರಿ ಅಂತ ಅವ್ರು ಹೇಳ್ತಾರೆ. ಅವಾಗ ವಾದ ವಿವಾದ ನಡೀತಾ ಕೆಲವೊಂದ್ ಬಾರಿ ಜೋರಾಗಿ ಮಾತಾಡ್ತಾ ಜಗಳ ಆಗುವಂತ ಸಾಧ್ಯತೆ ಇರುತ್ತಲ್ವಾ. ಸೊ ಅಂತದ್ದೇನಾದ್ರೂ ಘಟನೆ ಆದಾಗ ಇಮಿಡಿಯೇಟ್ ಆಗಿ ಮತ್ತೆ ಅದನ್ನ ಸೊ ಮಾತನಾಡ್ಬಿಟ್ಟು ಬಗೆಹರಿಸ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ ಅಂತಂದ್ರೆ ಸಾಕಷ್ಟು ಲಾಭವನ್ನ, ಮೊದಲನೇದಾಗಿ ಮನಸ್ಸಿನ ಹಗುರತೆಯನ್ನ ಅನುಭವ ಮಾಡ್ತೀವಿ. ಇಲ್ಲಾಂದ್ರೆ ಎಷ್ಟು ಒಟ್ಟಿಗೆ ಇರ್ತೀವಿ, ಒಂದೇ ಮನೇಲಿ ಇರ್ತೀವಿ, ಸರಿಯಾಗಿ ಮಾತಾಡ್ತಿಲ್ಲ, ಮುಖ ನೋಡ್ತಿಲ್ಲ ಅಂತಂದ್ರೆ ಎಷ್ಟು ಮನಸ್ಸು ಭಾರವಾಗಿರುತ್ತೆ, ಕಿರಿಕಿರಿ ಆಗ್ತಿರುತ್ತೆ, ಮೂಡೇ ಚೆನ್ನಾಗಿರೋದಿಲ್ಲ ಅಲ್ವಾ. ಮೊದಲನೇದಾಗಿ ಮನಸ್ಸಿನ ಶಾಂತಿ ಅನುಭವ ಮಾಡ್ತೇವೆ, ಸಂಬಂಧಗಳು ಸರಿ ಹೋಗ್ತೇವೆ, ಮನೆ ವಾತಾವರಣ ಚೆನ್ನಾಗಿರುತ್ತೆ, ಎಲ್ರ ಮೇಲೂ ಕೂಡ ಸಕಾರಾತ್ಮಕವಾದ ಭಾವನೆ ಬೆಳೆಯುತ್ತೆ. ಮತ್ತು ಚಿಕ್ಕ ಮಕ್ಕಳಿದ್ದಾರೆ ಅಂತಂದ್ರೆ ಎಲ್ರ ಮೇಲೂ ಕೂಡ ಸಕಾರಾತ್ಮಕವಾದ ಪ್ರಭಾವ ಬೀರುತ್ತೆ. ಮತ್ತು ಚಿಕ್ಕ ಮಕ್ಕಳಿದ್ದಾರೆ ಅಂತಂದ್ರೆ ಅವರು ಕೂಡ ನಮ್ಮಿಂದ ಇದನ್ನ ಕಲಿತ್ಕೊಳ್ತಾರೆ. ಇನ್ನೊಬ್ಬರ ಜೊತೆ ಜಗಳ ಆಗುತ್ತೆ, ಆದ್ರೂ ಕೂಡ ಏನ್ ಮಾತಾಡ್ಬಿಟ್ಟು ಬಗೆಹರಿಸ್ಕೊಳ್ಬೇಕು ಅಂತ ಅವರು ಕೂಡ ಈ ಸಂಸ್ಕಾರವನ್ನ ನಮ್ಮಿಂದ ಕಲಿತ್ಕೊಳ್ತಾರೆ. ಸೊ ಅದರಿಂದ ಪ್ರಯೋಗ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚ್ಕೊಳ್ಳಿ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸ್ತಾ ಇದೆ ಅಂತಂದ್ರೆ ನಿಮ್ಮ ಮಿತ್ರ ಸಂಬಂಧಿಗಳೊಂದಿಗೂ ಕೂಡ ಖಂಡಿತವಾಗ್ಲೂ ಹಂಚ್ಕೊಳ್ಳಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಳ ಸಂಚಿಕೆಗಳನ್ನ ಕೇಳೋದಕ್ಕಾಗಿ ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಕೂಡ ನಮಸ್ತೆ, ಓಂ ಶಾಂತಿ.